ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಆರ್ಗ್ಯಾನಿಕ್ ಆಗಿರೋಂಥ ಫೇಸ್ ವಾಶ್ನ ತೋರಿಸ್ತಾ ಇದ್ದೀನಿ. ಎಲ್ಲರೂ ಯೂಸ್ ಮಾಡ್ತಾರಲ್ವಾ ಫೇಸ್ ವಾಶು. ಸೊ ಈ ಫೇಸ್ ವಾಶ್ನ ನಾವು ಆರ್ಗ್ಯಾನಿಕ್ ಆಗಿ ಮನೇಲಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅನ್ನೋದನ್ನ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು 2 ಥರದ್ದು ಫೇಸ್ ವಾಶ್ನ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟೇ ಹೇಳ್ತಾ ಇದ್ದೀನಿ, ಈ 2 ಫೇಸ್ ವಾಶ್ನ ಯಾವುದೇ ಸ್ಕಿನ್ ಟೈಪ್ ಆದ್ರೂ ಯೂಸ್ ಮಾಡ್ಬೋದು. ಹಾಗೆ ಟೀನೇಜರ್ಸ್ ಯೂಸ್ ಮಾಡ್ಬೋದು, ಅಡಲ್ಟ್ಸ್ ಯೂಸ್ ಮಾಡ್ಬೋದು, ವಯಸ್ಸಾಗಿರೋರು ಯೂಸ್ ಮಾಡ್ಬೋದು, ಯಾರಾದರೂ ಯೂಸ್ ಮಾಡ್ಬೋದು. ಬಟ್ ಚಿಕ್ಕ ಮಕ್ಳಿಗಿಲ್ಲ. ಸೊ ಫಸ್ಟ್ ನಾನು ತೋರಿಸ್ತಾ ಇರೋವಂಥದ್ದು ಪೌಡರ್ ಫೇಸ್ ವಾಶ್. ಆಮೇಲೆ ನಾರ್ಮಲ್ ಆಗಿ ಲಿಕ್ವಿಡ್ ಫೇಸ್ ವಾಶ್ ನಾವು ಹೊರಗಡೆ ತಗೊಂಡ್ರೆ ಹೆಂಗೆ ಸಿಗುತ್ತೆ ಅದೇ ಥರನೇ ಇರುತ್ತೆ. ನಾವು ತುಂಬ ದಿನನೂ ಸ್ಟೋರ್ ಮಾಡ್ಬೋದು. ಫಸ್ಟ್ ನಾನೀಗ ಪೌಡರ್ ಫೇಸ್ ವಾಶ್ನ ತೋರಿಸ್ತಿದ್ದೀನಿ. ಫ್ರೆಂಡ್ಸ್, ಈ ಪೌಡರ್ ಫೇಸ್ ವಾಶ್ ಫುಲ್ ಈಸಿ, 5 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡ್ತಿದ್ದೀವಿ. ಸೊ ಈ ಪೌಡರ್ ಫೇಸ್ ವಾಶ್ಗೆ ಬೇಕಾಗಿರೋ 5 ಇಂಗ್ರೀಡಿಯೆಂಟ್ಸು ನಮಗೆ ಈಸಿಯಾಗಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್. ಸೊ ಈ ಇಂಗ್ರೀಡಿಯೆಂಟ್ಸು ನಾವು ಎಷ್ಟು ವರ್ಷ, 1 ಇಯರ್ವರೆಗೂ ಬೇಕಾದರೂ ನಾವು ಸ್ಟೋರ್ ಮಾಡ್ಕೋಬೋದು. ಇದರಲ್ಲಿ ಒಂದೊಂದಾಗಿ ನೋಡೋಣ. ಹಾಗೆ ಈ ಪೌಡರ್ ಫೇಸ್ ವಾಶಿಂದ ನಮಗೆ ಪಿಗ್ಮೆಂಟೇಷನ್ ಹೋಗುತ್ತೆ, ಡಾರ್ಕ್ ಸರ್ಕಲ್ಸ್ ಹೋಗುತ್ತೆ, ಆಮೇಲೆ ಡಾರ್ಕ್ ಟ್ಯಾನ್ ಆಗಿರೋವಂಥದ್ದು ರಿಮೂವ್ ಆಗುತ್ತೆ, ಆಮೇಲೆ ಸ್ಕಿನ್ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ. ಇಷ್ಟೊಂದೆಲ್ಲ ಯೂಸ್ಫುಲ್ ಇರೋವಂಥ ಫೇಸ್ ವಾಶ್ನ ಹೆಂಗೆ ಮಾಡೋದು ಅಂತ ನೋಡೋಣ ಈಗ. ಇದು ಬೇಸ್ ಫೇಸ್ ವಾಶ್ ಆಗಿ ನಾವು ತೊಗೊಳ್ತಿದ್ದೀವಿ. ನಿಮ್ಮದು ತುಂಬ ಡ್ರೈ ಸ್ಕಿನ್ ಇದೆ ಅಂದರೆ ನೀವು ಅಕ್ಕಿ ಹಿಟ್ಟನ್ನ ತಗೊಳ್ಳಿ 2 ಟೇಬಲ್ ಸ್ಪೂನ್. ಇಲ್ಲ ನಿಮ್ಮದು ಆಯಿಲಿ ಸ್ಕಿನ್ ಇದೆ ಅಂದರೆ ಕಡಲೆ ಹಿಟ್ಟನ್ನ 2 ಟೇಬಲ್ ಸ್ಪೂನ್ ತೊಗೊಳ್ಳಿ. ಸೊ ಇವೆರಡರಲ್ಲಿ ನಿಮ್ಗೆ ಯಾವ ಬೇಸ್ ನಿಮ್ಮ ಸ್ಕಿನ್ಗೆ ಯಾವ್ದು ಸೆಟ್ ಆಗುತ್ತೋ ಆ ಬೇಸ್ನ ತೊಗೊಳ್ಳಿ. ಇದು 2 ಸ್ಪೂನ್ಸ್. ಅದಕ್ಕೆ ನಾವು ಸ್ಯಾಂಡಲ್ವುಡ್ ಪೌಡರ್, ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ಕಿನ್ನ ವೈಟಿಶ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಫುಲ್ ಕ್ಲೆನ್ಸಿಂಗ್ ಎಲ್ಲ ಮಾಡೋಕ್ಕೆ, ಅಂದರೆ ಫುಲ್ ಕೊಳೆ ಎಲ್ಲ ತೆಗಿಯೋಕ್ಕೆ ಎಲ್ಲದಕ್ಕೂ ಈ ಸ್ಯಾಂಡಲ್ವುಡ್ ಪೌಡರ್ ನಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಮುಲ್ತಾನಿ ಮಿಟ್ಟಿ ಹಾಕೊಳ್ತಿದ್ದೀವಿ. ಕೆಲವರು ಹೇಳ್ತಾರೆ ಮುಲ್ತಾನಿ ಮಿಟ್ಟಿ ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡಬಾರ್ದು, ಆಮೇಲೆ ಪ್ಯಾಕ್ ಥರ ಹಾಕೋಬಾರ್ದು, ಚಳಿಗಾಲದಲ್ಲಿ ಯೂಸ್ ಮಾಡ್ಬೋದು ಅಂತೆಲ್ಲ. ಇಲ್ಲ ಫ್ರೆಂಡ್ಸ್, ನಾವು ಇದನ್ನು ಫೇಸ್ ಪ್ಯಾಕ್ ಥರ ಹಾಕೊಳ್ತಾ ಇಲ್ಲ. ಜಸ್ಟ್ ನಾವು ಮುಖಕ್ಕೆ ಫೇಸ್ ವಾಶ್ ಮಾಡ್ಕೊಳ್ತಾ ಇರೋದಲ್ವಾ, ಮುಲ್ತಾನಿ ಮಿಟ್ಟಿ ಯೂಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಇದು ಅಷ್ಟೇ ಟ್ಯಾನ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಸ್ಕಿನ್ ಬ್ರೈಟನ್ ಮಾಡುತ್ತೆ, ಆಮೇಲೆ ಸ್ಲಿಪ್ಪರಿ ಕೊಡುತ್ತೆ. ಇವಾಗ ನಮಗೆ ಫೇಸ್ ವಾಶ್ ಅಂದರೆ ಸ್ವಲ್ಪ ಸ್ಲಿಪ್ಪರಿ ಆಗಿರ್ಬೇಕಲ್ವಾ, ಫುಲ್ ಎಲ್ಲ ಇದು ಮಾಡೋಕ್ಕೆ, ಫ್ಲೋ ಆಗೋಕ್ಕೆ. ಸೊ ಸ್ಲಿಪ್ಪರಿ ಫೀಲ್ ಕೊಡುತ್ತೆ. ಸೊ ಅದಕ್ಕೆ ನಾವು ಈ ಮುಲ್ತಾನಿ ಮಿಟ್ಟಿನ ಹಾಕೊಳ್ತಿದ್ದೀವಿ. ಅಂದರೆ ಸ್ವಲ್ಪನೇ 1/2 ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಹಾಕೊಳ್ತಿದ್ದೀವಿ. ಇನ್ನು 1/2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಅರಿಶಿನ. ಇದು ಬಿಳಿ ಅರಿಶಿನ ಅಂತಾರಲ್ಲ, ಅದು ಹಾಕೊಂಡ್ರೆ ಇನ್ನೂ ಒಳ್ಳೆಯದು. ವೈಲ್ಡ್ ಟರ್ಮರಿಕ್ ಅನ್ನೋದು, ಅದು ಹಾಕೊಂಡ್ರೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಈ ಅರಿಶಿನ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫುಲ್ ಆ್ಯಂಟಿಬಯೋಟಿಕ್ ಆಗಿ ಹೆಲ್ಪ್ ಆಗುತ್ತೆ. ಹೊರಗಡೆ ಸ್ಕಿನ್ ಒಳಗಡೆನೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಹೊರಗಡೆಗೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಗಾಯ ಇದ್ದರೆ ಹೀಲ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ನ ತೆಗೆಯುತ್ತೆ, ಎಕ್ಸ್ಟ್ರಾ ಹೇರ್ ಎಲ್ಲ ಕೂದಲಲ್ಲಿ ಅದನ್ನ ತೆಗೆಯುತ್ತೆ. ಸೊ ಅರಿಶಿನದ್ದು ಯೂಸಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಅಲ್ವಾ. ನೆಕ್ಸ್ಟ್ ಕಾಫಿ ಪೌಡರ್ನ ಹಾಕೊಳ್ತಿದ್ದೀವಿ. ಸೊ ಈ ಕಾಫಿ ಪೌಡರ್ ಸ್ಕಿನ್ ಬ್ರೈಟನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಸ್ಕಿನ್ನು ಫುಲ್ ಸ್ವಲ್ಪ ಕಲರ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡಬೇಕು ಅಂದ್ಕೊಂಡ್ರೆ ಈ ಕಾಫಿ ಪೌಡರ್ನ ಯೂಸ್ ಮಾಡ್ಬೋದು. ಸೊ ಕಾಫಿ ಪೌಡರ್ನ 1/2 ಟೇಬಲ್ ಸ್ಪೂನ್ ಹಾಕೊಳ್ತಿದ್ದೀನಿ. ಲಾಸ್ಟ್ ಇಂಗ್ರೀಡಿಯೆಂಟ್ ಹೈಬಿಸ್ಕಸ್ ಪೌಡರ್, ದಾಸವಾಳದ ಪುಡಿ ಹಾಕೊಳ್ತಿದ್ದೀವಿ. ಇದು ಅಷ್ಟೇ ಸ್ವಲ್ಪ ಸ್ಲಿಪ್ಪರಿ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಸ್ಕಿನ್ನು ಸಾಫ್ಟ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ನಿಮ್ಗೆ ಇದು ಸಿಕ್ಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಳ್ಬೇಕಾದ್ರೆ 1 ಸ್ಪೂನ್ ಕೈಗೆ ಹಾಕ್ಕೊಂಡು ವಾಟರ್ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡ್ರೆ ಓಕೆ, ತುಂಬ ಚೆನ್ನಾಗಿರುತ್ತೆ. 1 ವೀಕ್ ಯೂಸ್ ಮಾಡಿ ನೋಡಿ, ನೀವೇ ಹೇಳ್ತೀರಾ ನಮ್ಮ ಕಲರ್ ಕಾಂಪ್ಲೆಕ್ಷನ್ ಹೆಂಗಾಗಿರುತ್ತೆ, ಪಿಂಪಲ್ಸ್ ರೆಡ್ಯೂಸ್ ಆಗಿರುತ್ತೆ, ಡಾರ್ಕ್ ಸರ್ಕಲ್ಸ್ ಹೋಗಿರುತ್ತೆ, ಸ್ಕಿನ್ ಬ್ರೈಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಪೌಡರ್ ಆಗಿ ಮಾಡುವಂಥ ಫೇಸ್ ವಾಶ್. ನೆಕ್ಸ್ಟ್ ಹೇಳ್ತೀನಿ ನಾನು ಲಿಕ್ವಿಡ್ ಆಗಿ ನಮ್ಗೆ ಹೊರಗಡೆ ಹೆಂಗೆ ಸಿಗುತ್ತೆ ಹಾಗೆ ಮಾಡುವಂಥ ಫೇಸ್ ವಾಶ್ ಬಗ್ಗೆ ಇವಾಗ ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ನಮಗೆ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಫೇಸ್ ವಾಶ್ ಮೀನ್ಸ್ ಲಿಕ್ವಿಡ್ ಸೋಪ್ ಬೇಸ್ ಸಿಗುತ್ತೆ. ಲಿಕ್ವಿಡ್ ಸೋಪ್ ಬೇಸ್ ಅದನ್ನು ನೀವು ಯೂಸ್ ಮಾಡ್ಬೋದು. ನಿಮಗೆ ಅದು ಬೇಡ ಅಂತ ಹೇಳಿದ್ರೆ ಮಕ್ಕಳದು ಬಾಡಿ ವಾಶ್ ಇರುತ್ತಲ್ವ, ಅದನ್ನು ಯೂಸ್ ಮಾಡ್ಬೋದು. ನಾನು ಯಾವಾಗೂ ಮಕ್ಕಳ ಬಾಡಿ ವಾಶೇ ಯೂಸ್ ಮಾಡೋದು. ಇಲ್ಲಾಂದರೆ ನಿಮ್ಮ ಫೇವ್ರೇಟ್ ಫೇಸ್ ವಾಶ್ ಯಾವುದು ಅದನ್ನೇ ಯೂಸ್ ಮಾಡ್ಬೋದು. ಸೊ ನಿಮ್ಮ ಫೇವ್ರೇಟ್ ನೀವು ಆಲ್ರೆಡಿ ಯೂಸ್ ಮಾಡ್ತಿರ್ತೀರಾ, ಅದನ್ನು ಚೇಂಜ್ ಮಾಡೋದು ಬೇಡ ಅಂದರೆ ನಿಮ್ಮ ಫೇವ್ರೇಟ್ಸ್ ಫೇಸ್ ವಾಶ್ಗೆ ಹಾಕೊಳ್ಳಿ, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇದರಲ್ಲೂ ಅಷ್ಟೇ ಸ್ಕಿನ್ ಟ್ಯಾನ್ ರಿಮೂವ್ ಮಾಡುತ್ತೆ, ಸ್ಕಿನ್ ಬ್ರೈಟನ್ ಮಾಡುತ್ತೆ, ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ, ಪಿಂಪಲ್ಸ್ ಹೋಗುತ್ತೆ. ಸೊ ಎಲ್ಲ ಚೆನ್ನಾಗಿರೋವಂಥದ್ದು, ಬೆಸ್ಟ್ ಆಗಿರೋವಂಥದ್ದೇ ನಾವು ಇದರಿಂದನೂ ಯೂಸ್ ಮಾಡ್ಕೋಬೋದು. ಸೊ ಇದಕ್ಕೆ ಫಸ್ಟ್ ಮಾಡಬೇಕಾಗಿರೋವಂಥದ್ದು ಲಿಕ್ವಿಡ್ ಸೋಪ್ ಬೇಸ್ ಹಾಕೊಳ್ಳಿ, ಇಲ್ಲಾಂದರೆ ಮಕ್ಕಳದು ಬಾಡಿ ವಾಶ್ ಹಾಕೊಳ್ಳಿ, ಇಲ್ಲಾಂದರೆ ನಿಮ್ಮ ಫೇವ್ರೇಟ್ ಫೇಸ್ ವಾಶ್ ಹಾಕೊಳ್ಳೋಂಗಿದ್ರೆ ಹಾಕೊಳ್ಳಿ.
ಸೊ ಇಷ್ಟು ಹಾಕ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನೀಮ್ ಪೌಡರ್ನ ಹಾಕೊಳ್ತಿದ್ದೀವಿ. ನೀಮ್ ಪೌಡರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಮ್ಮ ಸ್ಕಿನ್ ಯಾವುದೇ ಅಂತ ಇನ್ಫೆಕ್ಷನ್ ಆಗದೆ ಇರೋಂಗೆ ತಡೆಯುತ್ತೆ, ಇನ್ಫೆಕ್ಷನ್ ಆಗದೆ ಇರೋ ಥರ ಅಥವಾ ಸ್ಕಾರ್ಸ್ ಆಗಿದ್ರೆ ಹೋಗೋ ಥರ, ಆಮೇಲೆ ಟ್ಯಾನ್ ಆಗಿದ್ರೆ ರಿಮೂವ್ ಮಾಡುತ್ತೆ. ಸೊ ಇದೆಲ್ಲ ನೀಮ್ ಪೌಡರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನೀಮ್ ಪೌಡರ್ ಆದಮೇಲೆ ನೆಕ್ಸ್ಟ್ 1.5 ಸ್ಪೂನ್ ಜೇನುತುಪ್ಪನ ಹಾಕೊಳ್ಳಿ. ಸೊ ಜೇನುತುಪ್ಪ ಸ್ಕಿನ್ ಮಾಯ್ಶ್ಚರೈಸ್ಡ್ ಆಗಿ ಇಡೋಕ್ಕೆ ಹೆಲ್ಪ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಆಮೇಲೆ ಬ್ರೈಟ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ ಜೇನುತುಪ್ಪ. ಸೊ ಜೇನುತುಪ್ಪ 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಆಮೇಲೆ ರೋಸ್ ವಾಟರ್ 1 ಸಣ್ಣ ಕಪ್ಪಷ್ಟು ಅಥವಾ 5 ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ನ ಹಾಕೊಳ್ಳಿ. ಇವಾಗ ನಮಗೆ ಸ್ವಲ್ಪ ತುಂಬ ತಿಕ್ಕಾಗಿರೋದಕ್ಕಿಂತ ಈ ಫೇಸ್ ವಾಶು ಸ್ವಲ್ಪ ವಾಟ್ರಿ ಆಗಿದ್ರೆ ಇಲ್ಲ ಫೋಮ್ ಥರ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ರೋಸ್ ವಾಟರ್ನ ಇಷ್ಟು ಹಾಕ್ತಾ ಇದ್ದೀನಿ. ಇಷ್ಟು ಆದಮೇಲೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್, ಇದು 1/4 ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್. ಇಲ್ಲೂ ಅಷ್ಟೇ ವೈಲ್ಡ್ ಟರ್ಮರಿಕ್ ಪೌಡರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕೈಯಲ್ಲಿ ನಾವು ಹಾಗೆ ಅಪ್ಲೈ ಮಾಡ್ಕೋಬೋದು, ಇಲ್ಲ ಹಾಗೆ ಅಪ್ಲೈ ಮೀನ್ಸ್ ಯೂಸ್ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ನಿಮ್ಮ ಹತ್ರ ಯಾವುದಾದ್ರೂ ಓಲ್ಡ್ ಯೂಸ್ ಮಾಡಿರೋವಂಥ ಸ್ಕ್ರಬ್ಬರ್ ಬಂದಿರೋವಂಥ ಫೇಸ್ ವಾಶ್ ಬಾಟಲ್ ಇದ್ದರೆ ಅದಕ್ಕೆ ಹಾಕೋಬೋದು. ನಾನು ನೋಡಿ ಇಲ್ಲಿ ಮಾಮಾ ಅರ್ಥದ್ದು ನಾನು ಆ್ಯಕ್ಚುಲಿ ಸುಮ್ಮನೆ ಟ್ರೈ ಮಾಡಬೇಕು, ಸ್ಕ್ರಬ್ಬರ್ದು ಟ್ರೈ ಮಾಡಬೇಕು ಅಂತಲೇ ತೊಗೊಂಡಿದ್ದೆ. ಸೊ ಮಾಮಾ ಅರ್ಥದ್ದು ಇದು ಫುಲ್ ಖಾಲಿ ಆಗಿದೆ, ಇದ್ರದ್ದು ಸ್ಕ್ರಬ್ಬರ್ ಯೂಸ್ ಮಾಡ್ತಿದ್ದೀನಿ. ಸೊ ಇದರಲ್ಲೇ ಯೂಸ್ ಮಾಡ್ಕೋಬೋದು. ಪ್ರೆಸ್ ಮಾಡಿಕೊಂಡು ಈ ಥರ ಫುಲ್ ಸ್ಕಿನ್ಗೆಲ್ಲ ರಬ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಎರಡೂ ಫೇಸ್ ವಾಶ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನೀವು ಟ್ರೈ ಮಾಡಿ ಹೆಂಗಿದೆ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಯಾರಾದರೂ ಈ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ರೆಡ್ ಕಲರಲ್ಲಿ ಕಾಣ್ತಾ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.